ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಕಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾಶ್ಚ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಪಂಪಾ ಮಹಾತ್ಮೆ 19ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೂ. ಪ್ರಥಮಾಧ್ಯಾಯ. ತತ್ರಾಂತೆ ಶೌನಕಾದ್ಯಶ್ಚ ನೈಮಿಷೀಯಾ ಮಹರ್ಷಯಃ ಕಥಾಮೃತರಸಾಸ್ವಾದ ಕುತಕಾಯತ್ತಮಾನಸಾಃ. ಅವರ ಸತ್ಕಾರದ ಕೊನೆಯಲ್ಲಿ ಶೌನಕಾದಿಗಳು ನೈಮಿಷೀಯ ಮಹರ್ಷಿಗಳು ಕಥಾಮೃತ ರಸ ಆಸ್ವಾದ ಮಾಡುವಲ್ಲಿ ಕುತೂಹಲಿಗಳಾಗಿದ್ದರು. ದತ್ವಾ ಬ್ರಹ್ಮಾಸನಂ ದಿವ್ಯಂ ತದಗ್ರೇ ಸುಸ್ಥಿರಾಸನೆ ಸ್ಥಿತಾಃ ಪ್ರಾಂಜಲಯಃ ಸರ್ವೇ ಪ್ರಾಹುಸ್ಸೂತಂ ಮಹಾಮತಿಂ. ದಿವ್ಯವಾದ ಬ್ರಹ್ಮಾಸನವನ್ನು ಆತನಿಗೆ ನೀಡಿ ಆತನ ಎದುರಿನಲ್ಲಿ ತಾವೆಲ್ಲರೂ ಸುಸ್ಥಿರವಾದ ಆಸನಗಳಲ್ಲಿ ಆಸೀನರಾಗಿ ಅವರೆಲ್ಲರೂ ಆ ಮಹಾಮತಿಯನ್ನು ಕುರಿತು ಹೇಳಿದರು. ಬ್ರಾಹ್ಮಂ ಪುರಾಣಂ ಪ್ರಥಮಂ ಪಾದ್ಯಂ ವೈಷ್ಣವಮೇವ ಚ ಶೈವಂ ಭಾಗವತಂ ಚೈವ ಭವಿಷ್ಯಂ ನಾರದೀಯಕಂ. ಬ್ರಹ್ಮಪುರಾಣವು ಮೊಟ್ಟ ಮೊದಲನೆಯದು ಮತ್ತು ಪದ್ಮಪುರಾಣವು, ವೈಷ್ಣವ ಪುರಾಣವು, ಶೈವ ಪುರಾಣವು, ಭಾಗವತವು ಮತ್ತು ಭವಿಷ್ಯ ಪುರಾಣದ ಜೊತೆಗೆ ನಾರದೀಯ ಪುರಾಣವು. ಸ್ಕಾಂದಂ ಲೈಂಗಂ ತಥಾಜ್ಞೇಯಂ ಬ್ರಹ್ಮವೈವರ್ತಮೇವ ಚ ಮಾರ್ಕಂಡೇಯಂಚ ವಾರಾಹಂ ಕೂರ್ಮಂ ವಾಮನಮೇವ ಚ. ಸ್ಕಾಂದ, ಲಿಂಗ, ಅಗ್ನಿ ಮತ್ತು ಬ್ರಹ್ಮವೈವರ್ತ, ಹಾಗೆಯೇ ಮಾರ್ಕಂಡೇಯ ಮತ್ತು ವರಾಹ, ಕೂರ್ಮ ಮತ್ತು ವಾಮನ ಪುರಾಣವು. ಮಾತ್ಸ್ಯಂ ತಥಾ ಗಾರುಡಂಚ ಬ್ರಹ್ಮಾಂಡಂಚ ತತಃ ಪರಂ ಅಷ್ಟಾದಶ ಪುರಾಣಾನಿ ಸೇತಿಹಾಸ ನಿಕಸ್ನಸಃ. ಮತ್ಸ್ಯ, ಗರುಡ ಮತ್ತು ಬ್ರಹ್ಮಾಂಡ ಪುರಾಣವು ಸೇರಿ 18 ಪುರಾಣಗಳು ಇತಿಹಾಸಗಳೆಂದೊಡಗೂಡಿ ಸಂಪೂರ್ಣವಾಗಿ ಅನ್ಯಾನ್ಯುಪಪುರಾಣಾನಿ ಮಹಾಂತ್ಯಷ್ಟಾದಿಶಾಪಿ ಚ ತ್ವತ್ತಃ ಶ್ರುತಾನ್ಯಶೇಷಾಣಿ ಭುಕ್ತಿಮುಕ್ತಿಪ್ರದಾನಿ ಚ. ಮತ್ತು ಉಳಿದ 18 ಉಪಪುರಾಣಗಳು ಮಹಿಮಾನ್ವಿತವಾಗಿವೆ. ಭೋಗ ಮೋಕ್ಷದಾಯಕಗಳಾದ ಉಳಿದ ಎಲ್ಲ ಪುರಾಣಗಳು ನಿನ್ನೆ ದೆಸೆಯಿಂದ ಕೇಳಲ್ಪಟ್ಟವು. ತಥಾಪಿ ಮಾನಸೇ ಅಸ್ಮಾಕಂ ತೃಪ್ತಿರ್ನ ಜಾಯತೆ ಕ್ವಚಿತ್ ಕ್ಷೇತ್ರಯಾತ್ರಾ ಕರ್ದೇವ ಪೂಜನಂ ತೀರ್ಥಮಜ್ಜನಂ. ಆದರೂ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪವೂ ತೃಪ್ತಿ ಉದ್ಭವವಾಗಲಿಲ್ಲ. ಕ್ಷೇತ್ರಯಾತ್ರೆ, ಯಾಗ, ದೇವಪೂಜೆ, ತೀರ್ಥಸ್ನಾನ, ಸತ್ಕಥಾಶ್ರವಣಂ, ಧ್ಯಾನಮೀಶ್ವರಾರಾಧನಂ ವ್ರತಂ ಸತ್ಸಂಗತ್ಯಾದಿಕಾ ಹೇತೆ ನೃಣಾಂ ಶ್ರೇಯೋ ವಿಧಾಯಕಾಃ. ಸತ್ಕಥಾಶ್ರವಣ, ಧ್ಯಾನ, ಈಶ್ವರನ ಆರಾಧನೆ, ವ್ರತ, ಸತ್ಸಂಗತ್ಯ ಮುಂತಾದ ಈ ವಿಧಾಯಕಗಳು ನರರಿಗೆ ಶ್ರೇಯಸ್ಕರವಾಗಿದೆ. ಕರ್ತಂ ಕಶ್ಯಕ್ನುಯಾದ್ಧರಾ ಧರ್ಮಾನೇಕಾನೇಕೇನ ಜನ್ಮನ ತಸ್ಮಾದಖಿಲ ಧರ್ಮಾನಾಂ ಫಲಮೇಕೇನ ಕರ್ಮಣ. ಆದರೆ ಯಾವ ಮನುಜನು ತಾನೇ ಒಂದು ಜನ್ಮದಿಂದ ಇದೆಲ್ಲವನ್ನು ನೆರವೇರಿಸಲು ಅಶಕ್ತನಾಗುತ್ತಾನೆ. ಆದ್ದರಿಂದ ಎಲ್ಲ ಧರ್ಮಗಳ ಒಟ್ಟು ಫಲವು ಒಂದೇ ಒಂದು ಕರ್ಮದಿಂದ. ಪ್ರಪದ್ಯತೆ ಯಥಾ ಮರ್ತ್ಯೋ ಲಘುನಾ ತದ್ವದಾಧುನಾ ಏವಂ ಮಹರ್ಷಿಭಿಃ ಪೃಷ್ಟೋ ಬಭಾಷೆ ರೋಮಹರ್ಷಣಃ. ಮಾನವನು ಲಘುವಾದ ಉಪಾಯದಿಂದ ಹೇಗೆ ಹೊಂದುವನೋ ಅಂಥದನ್ನು ಈಗ ಹೇಳುವನಾಗು. ಇಂತು ಮಹರ್ಷಿಗಳಿಂದ ಕೇಳಲ್ಪಟ್ಟನು. ಆಗ ರೋಮಹರ್ಷಣನು ಹೇಳುವವನಾದನು. ಸೂತ ಉವಾಚ. ಸೂತನು ಹೇಳಿದನು,
ನಮಸ್ಕುರ್ವೆ ಮಹಾದೇವಂ ಚಂದ್ರಶೇಖರಮವ್ಯಯಂ ಯನ್ಮಯಾ ಮೋಹಿತಾತ್ಮಾನೋ ಜನವಿಷಯ ದುರ್ಮದಾಹ. ಮಹಾದೇವನಾದ ಚಂದ್ರಶೇಖರನನ್ನು ಶಾಶ್ವತನನ್ನು ನಮಸ್ಕರಿಸಿ ಹೇಳುತ್ತೇನೆ. ಯಾವನ ಮಾಯಾಮೋಹಿತರಾಗಿ ಜನರು ವಿಷಯಾಸಕ್ತರು ದುರ್ಮದಾಂಧರು ಆಗಿರುವರೋ, ಯಸ್ವರೂಪಂ ನ ಜಾನಂತಿ ಸಂಸಾರಾಂಬುಧಿ ಬಾಡಲಂ ನಮತ್ಸುರಸಿರೋರತ್ನ ನೀರಾಜಿತ ಪದದ್ವಯಂ. ಯಾರು ಸಂಸಾರ ಸಾಗರವನ್ನು ಬಡಬಾಗ್ನಿಯಂತೆ ದಹಿಸುವ ಶಿವನ ಸ್ವರೂಪವನ್ನೇ ತಿಳಿದಿಲ್ಲವೋ, ನಮಸ್ಕರಿಸುವ ದೇವತೆಗಳ ತಲೆಯ ಕಿರೀಟದ ರತ್ನದಿಂದ ಬೆಳಗುವ ಪಾದದ್ವಯವುಳ್ಳವನಾದ ಪ್ರಣಮಾಮಿ ತಮೀಶಾನಂ ಸರ್ವವ್ಯಾಪಿನಮವ್ಯಯಂ ಯಚ್ಛ್ರುತ್ವಾ ಮುಚ್ಯತೆ ಜಂತುಃ ಅಜ್ಞಾನೋತ್ತಮಹಾಭಯಾತ್. ಅಂತಹ ಸರ್ವವ್ಯಾಪಿಯು ಅವ್ಯಯನು ಆದ ಆ ಈಶಾನನನ್ನು ವಂದಿಸುತ್ತೇನೆ. ನಾನು ಹೇಳಿರುವ ಯಾವ ವಿಚಾರವನ್ನು ಕೇಳಿದ ಜೀವ ಜಂತು ಅಜ್ಞಾನದ ದಶೆಯ ಮಹಾಭಯದಿಂದ ಮುಕ್ತನಾಗುತ್ತಾನೆ. ಪಂಪಾ ಮಾಹಾತ್ಮ್ಯಮತುಲಂ ಶ್ರಾವಣೀಯಂ ತದೇವ ವಹ ಶೃಣುಧ್ವಮೃಷಯಃ ಸರ್ವೇ ಪಂಪಾ ಮಾಹಾತ್ಮ್ಯಮುತ್ತಮಂ. ಹೋಲಿಕೆಯೇ ಇಲ್ಲದ ಪಂಪಾ ಮಹಾತ್ಮೆಯು ಕೇಳಲು ಯೋಗ್ಯವಾಗಿರುವುದು. ಅದನ್ನೇ ನಿಮಗೆ ಕೇಳಿಸುವೆನು. ಎಲೈ ಋಷಿವರ್ಯರುಗಳೇ, ಉತ್ತಮವಾದ ಆ ಪಂಪಾ ಮಹಾತ್ಮೆಯನ್ನು ನೀವೆಲ್ಲರೂ ಕೇಳುವವರಾಗಿ. ಗೌರಿ ಶಂಕರ ಸಂವಾದಂ ಪಂಪಾ ಕ್ಷೇತ್ರಸ್ಯ ವೈಭವಂ ಯಚ್ಛ್ರುತ್ವಾ ಶಾಂಕರ ಪದಂ ಪ್ರಾಪ್ನೋತ್ಯಾಸು ನ ಸಂಶಯಃ. ಗೌರಿ ಶಂಕರರ ಸಂವಾದವನ್ನು, ಪಂಪಾ ಕ್ಷೇತ್ರದ ವೈಭವವನ್ನು ಯಾರು ಕೇಳುತ್ತಾರೆಯೋ ಅವರು ಶೀಘ್ರವೇ ಶಂಕರನ ಪದವನ್ನು ಹೊಂದುವನು ಎಂಬುದರಲ್ಲಿ ಸಂಶಯವಿಲ್ಲ. ಧನ್ಯೋಹಮಸ್ಮಿ ಭವತಾಂ ಸಂಗತ್ಯಾನಹಯಾನಯಾಂ ಯಯಾ ಪ್ರಸಂಗ ಸಮಭೂದೀದಾನೀಂ ಸತ್ಕಥಾನಕೆ. ಪಾಪರಹಿತವಾದ ಈ ನಿಮ್ಮ ಸಾಂಗತ್ಯದಿಂದ ನಾನು ಧನ್ಯನಾದೆನು. ನಿಮ್ಮ ಸಂಘದಿಂದ ಈ ಸತ್ಕಥೆಯ ಹೇಳುವ ಪ್ರಸಂಗವು ಇದು ಇಂದು ಸಂಘಟಿಸಿತು. ಯೂಯಂ ಧನ್ಯಾಶ್ಚಯತ್ ಪ್ರಶ್ನಾದ ಭೂಲ್ಲೋಕಹಿತಂ ಮಹತ್ ನಾರದಃ ಪರ್ಯಟನ್ ಲೋಕಾನ್ ಪರಾನುಗ್ರಹ ಕಾಮ್ಯಯಾ. ಈ ಮಹತ್ತರವಾದ ಲೋಕಹಿತಕರವಾದ ಪ್ರಶ್ನೆಯಿಂದ ನೀವು ಸಹ ಧನ್ಯರಾದಿರಿ. ನಾರದನು ಅನ್ಯರಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಇಚ್ಛೆಯಿಂದ ಲೋಕಗಳನ್ನು ಸಂಚರಿಸುತ್ತಾ ಇದ್ದನು. ತತ್ರ ತತ್ರ ಕಲೆ ದೋಷ ನಿರೀಕ್ಷ್ಯ ಕರುಣಾಪರಃ ಪಾಪಿಷ್ಠಾನ್ ಬಹುಳಾನ್ ದೃಷ್ಟ್ವಾ ತಾನುದ್ಧರ್ತುಂ ತ್ವರಾನ್ವಿತಃ. ಆಗ ಅಲ್ಲಲ್ಲಿ ಕಲಿಯ ದೋಷಗಳನ್ನು ಅವಲೋಕಿಸಿ ಕರುಣಾಳುವಾದ ಆತನು ಅಸಂಖ್ಯಾತ ಪಾಪಿಗಳನ್ನು ನೋಡಿ ಅವರನ್ನು ಉದ್ಧರಿಸಬೇಕೆಂದು ತ್ವರೆಯಿಂದ ಕೂಡಿದವನಾಗಿದ್ದನು. ಸತ್ಯಲೋಕಂ ಸಮಾಗಮ್ಯ ದದರ್ಶ ಪಿತರಂ ಸ್ವಕಂ ಲೋಕಪಾಲೈರ್ಸಮಾಯುಕ್ತಂ ಸರಸ್ವತ್ಯೇಡಿತಂ ಸದಾ. ಸತ್ಯಲೋಕಕ್ಕೆ ಬಂದ ನಾರದನು ಲೋಕಪಾಲಕರಿಂದ ಒಡಗೂಡಿದವನಾಗಿ ಸದಾಕಾಲ ಸಾಕ್ಷಾತ್ ಸರಸ್ವತಿಯಿಂದ ಪ್ರಶಂಸೆ ಮಾಡಲ್ಪಡುವ ತನ್ನ ತಂದೆಯನ್ನು ಕಂಡನು. ಚತುರ್ಭಿರ್ವದನೈರ್ವೇದಾನುಚ್ಚರಂತಂ ಸುಭಕ್ತಿತಃ ನತ್ವಾ ಬ್ರಹ್ಮಾಣಮಮಲಂ ನಾರದಃ ಪ್ರಾಹದಂ ರಧೀಹಿ. 4 ಮುಖಗಳಿಂದ ವೇದಗಳನ್ನು ಉಚ್ಚರಿಸುತ್ತಿದ್ದ ಪರಿಶುದ್ಧನಾದ ಬ್ರಹ್ಮದೇವನನ್ನು ಬಹಳ ಭಕ್ತಿಯಿಂದ ನಮಸ್ಕರಿಸಿ ವಿನಮ್ರಶೀಲನಾದ ನಾರದನು ಹೇಳಿದನು. ನಾರದನು ಹೇಳಿದನು, ಸಂಚರನ್ ಪೃಥಿವೀಂ ಸರ್ವಾಂ ಸುಖಂ ನೋ ದೃಷ್ಟವಾನಿಹ ಕಲಿನಾ ಘೋರ ರೂಪೇಣ ಬಾಧಿತಾ ಜನತೋ ಪ್ರಭೋ. ಪ್ರಭುವೇ, ಭೂಮಿಯನ್ನು ಸಂಪೂರ್ಣವಾಗಿ ಸಂಚರಿಸುತ್ತಾ ಬಂದಾಗ ಎಲ್ಲಿಯೂ ಸುಖವನ್ನೇ ನೋಡಲಿಲ್ಲ. ಕಲಿಯ ಭಯಂಕರ ರೂಪದಿಂದ ಜನರೆಲ್ಲರೂ ಪೀಡಿತರಾಗಿದ್ದಾರೆ. ತೇನ ಲುಪ್ತ ಸದಾಚಾರಾಃ ಪಿತೃ ಮಾತೃ ವಿಹಿಂಸಕಾಃ ಪರಾನ್ನಾಸಕ್ತ ಹೃದಯಾಃ ಪರಸ್ವಾಹರಣೇ ರತಾಃ. ಸದಾಚಾರವನ್ನು ಪರಿತ್ಯಾಗ ಮಾಡಿ
ತಂದೆ ತಾಯಿಯರನ್ನು ವಿಶೇಷವಾಗಿ ಹಿಂಸೆ ಮಾಡುವವರಾಗಿ ಸರ್ವದಾ ಪರಾನ್ನ ಭೋಗದಲ್ಲಿ ಆಸಕ್ತಿ ಹೃದಯಗಳಾಗಿ ಅನ್ಯರ ಸ್ವತ್ತನ್ನು ಅಪಹರಿಸುವುದರಲ್ಲಿ ನಿರತರಾಗಿರುತ್ತಾರೆ. ಹರಿ ಓಂ ತತ್ಸತ್. ಮುಂದುವರಿಯುತ್ತೆ.